ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಏನು ಫೀಲಿಂಗ್ಸ್ ಇದೆ ಆ ಒಂದು ಟಾಪಿಕ್ ತಗೊಂಡು ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಇದೊಂದು ಕರೆಂಟ್ ಫೀಲಿಂಗ್ ಸೆಕ್ಷನ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ತುಂಬ ಧನ್ಯವಾದಗಳು. ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ, ಅಡ್ವೈಸ್ ಬೇಕಿದ್ರೆ ಪರ್ಸನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಕೋಆಪರೇಷನ್, ಮತ್ತೊಂದು ಸ್ಯಾಟಿಸ್ಫ್ಯಾಕ್ಷನ್. ಬಾಟಮ್ನಲ್ಲಿ ಏನಿದೆ? ರೆಸ್ಪಾನ್ಸಿಬಿಲಿಟಿ. ನಿಮ್ಮ ಬಗ್ಗೆ ಅವ್ರ ಮನಸ್ಸಲ್ಲಿ ಏನು ಫೀಲಿಂಗ್ಸ್ ಇದೆ, ಅವ್ರಿಗೇನು ರೆಸ್ಪಾನ್ಸಿಬಿಲಿಟೀಸ್ ಇದೆ ಅನ್ನೋದು ಬರ್ತಾ ಇದೆ. ಹಾಗಿರೋದ್ರಿಂದ ನೀವು ಕೋಆಪ್ರೇಟ್ ಮಾಡಬೇಕು, ಆ ಒಂದು ಫೀಲಿಂಗ್ಸ್ ಇಲ್ಲಿ ಕಾಣ್ತಾ ಇದೆ. ಆದರೆ ನಿಮ್ಮ ಬಗ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ನೀವೊಂದು ಒಳ್ಳೆ ವ್ಯಕ್ತಿ ಹಾಗನ್ನಿಸುತ್ತೆ ಅವ್ರಿಗೆ. ಅವ್ರ ಲೈಫಲ್ಲಿ ಏನೋ ಸಮಸ್ಯೆಗಳಿದೆ, ರೆಸ್ಪಾನ್ಸಿಬಿಲಿಟೀಸ್ ಇದೆ. ಇವೆಲ್ಲದರಿಂದ ನಿಮ್ಮ ಕಡೆ ಹೆಚ್ಚು ಗಮನ ಕೊಡೋಕ್ಕಾಗ್ತಾ ಇಲ್ಲ. ನೀವು ಕೋಆಪ್ರೇಟ್ ಮಾಡಿದ್ರೆ ಈ ಕನೆಕ್ಷನ್ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ, ಮುಂದೆ ಸಂತೋಷವೂ ಇರುತ್ತೆ. ಹಾಗೆಲ್ಲ ಅವರು ಯೋಚನೆ ಮಾಡ್ಕೊಳ್ಳೋದಿದೆ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ನಿಮ್ಮ ಫೀಲಿಂಗ್ಸ್ ಏನಿದೆ, ನೀವೇನು ಯೋಚನೆ ಮಾಡ್ತಾ ಇರ್ತೀರಾ? ಇಲ್ಯೂಷನ್ಸ್, ಡೆಸ್ಟಿನಿ. ಈ ವ್ಯಕ್ತಿನ ನೀವು ಭೇಟಿಯಾಗಿದ್ದೀರಾ, ಸರಿ. ಡೆಸ್ಟಿನಿ ನಿಮ್ಮನ್ನು ಭೇಟಿ ಮಾಡಿಸಿದೆ ಹಾಗೆ ನೀವು ಅಂದ್ಕೊಂಡಿದ್ದೀರಾ. ಯಾವುದೋ ಹಿಂದಿನ ಜನ್ಮದ ಅದೃಷ್ಟ ಹಾಗೆಲ್ಲ ನೀವು ಅಂದ್ಕೊಳ್ಳೋದಿದೆ. ಆ ವ್ಯಕ್ತಿ ಬಗ್ಗೆ ನೀವು ಕನಸು ಕಾಣೋದಿದೆ. ನೀವೊಂದು ಇಮೋಷ್ನಲ್ ಪರ್ಸನ್ ಹಾಗನ್ನಿಸ್ತಾ ಇದೆ. ಹೆಚ್ಚು ಕಲ್ಪನಾ ಲೋಕದಲ್ಲಿರ್ತೀರಾ. ಆ ವ್ಯಕ್ತಿ ಬಗ್ಗೆ ಕನಸುಗಳಿದೆ. ರಿಯಾಲಿಟಿನ ಅರ್ಥ ಮಾಡ್ಕೋತಾ ಇಲ್ಲ ನೀವು. ಮುಂದಿನ ಜೀವನದ ಬಗ್ಗೆ ಈ ವ್ಯಕ್ತಿ ಜೊತೆ ಏನೇನೋ ಕನಸುಗಳು ಇಟ್ಕೊಂಡಿದ್ದೀರಾ, ಅದನ್ನೆಲ್ಲ ಅವ್ರ ಹತ್ರ ಎಕ್ಸ್ಪ್ರೆಸ್ ಮಾಡಿದ್ದೀರಾ ನೀವು. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಜಸ್ಟಿಸ್ ಬರ್ತಾ ಇದೆ ನೋಡಿ. ಕ್ವೀನ್ ಆಫ್ ಪ್ಯಾಂಟಿಕಲ್ಸ್. ಹೌದು, ಕಲ್ಪನಾ ಲೋಕದಲ್ಲಿದ್ದೀರಾ. ನೀವೊಂದು ಸುಂದರ ವ್ಯಕ್ತಿ ಹಾಗನ್ನಿಸ್ತಾ ಇದೆ. ಇಲ್ಲಿ 8 ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಇಲ್ಲಿ ಸನ್ ಕಾರ್ಡ್ ಇದೆ ನೋಡಿ. ನಿಮ್ಗೆ ಎಷ್ಟು ಖುಷಿ ಇದೆ ನೋಡಿ ಆ ವ್ಯಕ್ತಿನ ನೆನಪಿಸ್ಕೊಂಡಾಗ. ಯಾವುದೋ ಜನ್ಮದಲ್ಲಿ ನಾನು ಅದೃಷ್ಟ ಮಾಡಿದ್ದೆ ಹಾಗೆ ನೀವು ಅಂದ್ಕೊಳ್ಳೋದಿದೆ. ಅವರ ಏನೇ ಸಮಸ್ಯೆಗಳಿರ್ಬೋದು, ಅದನ್ನೆಲ್ಲ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳೋಕೆ ರೆಡಿ ಇದ್ದೀರಾ. ಆ ವ್ಯಕ್ತಿ ಬಗ್ಗೆ ಕನಸಿದೆ, ಸರಿ. ಅವ್ರಿಗೋಸ್ಕರ ನೀವು ಚೆನ್ನಾಗಿ ಡ್ರೆಸ್ಅಪ್ ಮಾಡ್ಕೊಳ್ಳೋದಿದೆ, ಅವ್ರನ್ನ ಇಂಪ್ರೆಸ್ ಮಾಡೋದಿದೆ. ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದೀರಾ. ಹಾಗೆ ನಿಮಗೆ ಸಿಟ್ಟು ಬರುತ್ತೆ. ನೀವು ಎಷ್ಟು ಸೌಮ್ಯವಾಗಿರ್ತೀರೋ ಹಾಗೆ ಸಿಟ್ಟು ಬರೋದಿದೆ ನಿಮಗೆ. ಈ ಒಂದು ಕನೆಕ್ಷನಲ್ಲಿ ಆಗಾಗ ಮಾತುಕತೆಗಳೂ ಇದೆ, ಜಗಳ, ಸಿಟ್ಟು, ಮುನ್ಸುಗಳು ಇದೆ. ಹಾಗೆ ನಿಮಗೆ ಸ್ವಲ್ಪ ಡೊಮಿನೇಟಿಂಗ್ ನೇಚರೂ ಇದೆ. ಎಲ್ಲ ನಾನು ಹೇಳ್ದಂತೆ ನಡಿಬೇಕು ಹಾಗೆ ನೀವೆಷ್ಟೋ ಸರಿ ಅಂದ್ಕೊಂಡ್ರು ಈ ವ್ಯಕ್ತಿಗೋಸ್ಕರ ನಿಮ್ಮನ್ನು ನೀವು ಸುಧಾರಿಸ್ಕೊಳ್ಳೋದಿದೆ. ಈಗಲ್ದಿದ್ರೆ ಪರವಾಗಿಲ್ಲ, ಮುಂದೆ ಯಾವಾಗಲಾದರೂ ಡಿಸಿಷನ್ ಕೊಟ್ಟರೆ ಸಾಕು, ಹಾಗೆಲ್ಲ ನೀವು ಯೋಚನೆ ಮಾಡ್ಕೊಳ್ಳೋದಿದೆ. ಆದಷ್ಟು ಸಂತೋಷವಾಗಿರೋಕ್ಕೆ ಪ್ರಯತ್ನ ಮಾಡ್ತೀರಾ. ಇದಕ್ಕೆ ಅವರ ಎನರ್ಜಿ ನೋಡೋಣ. ಇಲ್ಲೊಂದು ಚಾರಿಯಟ್ ಕಾರ್ಡ್ ಬರ್ತಾ ಇದೆ, ಮತ್ತೊಂದು ಕಿಂಗ್ ಆಫ್ ಸಾರ್ಟ್ಸ್ ಇದೆ, 8 ಆಫ್ ಸಾರ್ಟ್ಸ್, ನೈಟ್ ಆಫ್ ಪ್ಯಾಂಟಿಕಲ್ಸ್. ಇಲ್ಲಿ ಜಸ್ಟಿಸ್ ಬರ್ತಾ ಇದೆ. ಇಲ್ಲಿ ಹೆರೋಫೆಂಟ್ ಕಾರ್ಡ್ ಬರ್ತಾ ಇದೆ. ಇಲ್ಲೇನೋ ಇಬ್ಬರಲ್ಲೂ ಡಿಫ್ರೆನ್ಸಸ್ ಇದೆ. ಕೆಲವರು ಮದುವೆ ಆಗಿರೋರು ಇದ್ದೀರಾ ಇಲ್ಲಿ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಇಲ್ಲಿ ಸುಮಾರು ಜನಗಳಿರ್ತೀರಾ. ಎಲ್ಲರ ಎನರ್ಜಿನೂ ಒಂದೇ ಥರ ಇರಲ್ಲ. ಈ ಒಂದು ಕನೆಕ್ಷನಲ್ಲಿ ಕಟ್ಟಿ ಹಾಕಿದಂಥ ಪರಿಸ್ಥಿತಿ ಇದೆ, ಬ್ಯಾರಿಯರ್ಸ್ ಇದೆ. ಹಾಗೆ ಈ ವ್ಯಕ್ತಿಗೆ ಫೈನಾನ್ಷಿಯಲ್ ಇಶ್ಯೂಸು ಇದೆ. ಇದೊಂದು ಸೀಕ್ರೆಟ್ ರಿಲೇಷನ್ಶಿಪ್ ಆಗಿರಬಹುದು ಹಾಗೂ ಅನ್ನಿಸ್ತಾ ಇದೆ. ಆದಷ್ಟು ಇವರು ಅವ್ರ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಿದೆ. ಒಳ್ಳೆ ಜಾಬ್ ಇದ್ರೂ ಫೈನಾನ್ಷಿಯಲ್ ಇಶ್ಯೂಸ್ ಕಾಣ್ತಾ ಇದೆ. ಶುರುವಿನಲ್ಲಿ ನಿಮ್ಮ ಜೊತೆ ಗಟ್ಟೆಗಟ್ಟಲೆ ಮಾತಾಡ್ತಾ ಇದ್ರು, ಆಗಾಗ ಭೇಟಿ ಮಾಡ್ತಾಯಿದ್ರು. ಆದರೆ ಈಗೀಗ ತನಗೆ ತಾನೇ ಬೌಂಡ್ರೀಸ್ ಹಾಕ್ಕೊಂಡಿರೋ ಹಾಗಿದೆ. ಆಗಾಗ ನಿಮ್ಮನ್ನು ಅವಾಯ್ಡ್ ಮಾಡೋದಿದೆ.
ನಿಮ್ಮ ಮೆಸೇಜ್ಗಳಿಗೆ ಮಾತ್ರ ಉತ್ತರ ಸಿಗುತ್ತೆ, ಕಾಲ್ಸ್ ಇಲ್ಲ. ನಿಮ್ಮನ್ನು ಮೀಟ್ ಮಾಡೋದು ಕಡಿಮೆ ಆಗಿದೆ. ನಿಮ್ಮ ನೆನಪುಗಳು ಅವ್ರಿಗೇನೋ ಒಂಥರ ಸಂತೋಷ ಕೊಡುತ್ತೆ. ನಿಮ್ಮ ಮೇಲೆ ಸ್ಟ್ರಾಂಗ್ ಫೀಲಿಂಗ್ಸ್ ಇದ್ರೂ ಯಾಕೋ ಮುಂದುವರ್ಸೋಕ್ಕಾಗ್ತಾ ಇಲ್ಲ. ಹಾಗಾಗಿ ಅದನ್ನೆಲ್ಲ ನಿಮ್ಮ ಹತ್ರ ಡಿಸ್ಕಸ್ ಮಾಡಿರಲೂಬಹುದು. ಆದರೆ ನೀವು ಆ ವ್ಯಕ್ತಿನ ಬಿಟ್ಕೊಡೋಕೆ ಇಷ್ಟ ಇಲ್ಲ. ನಿಮ್ಮಿಂದ ಕೋಆಪ್ರೇಷನ್ ನಿರೀಕ್ಷೆ ಮಾಡ್ತಾ ಇದ್ದಾರೆ, ಅಡ್ಜಸ್ಟ್ಮೆಂಟ್ ಮಾಡ್ಕೊ ಅಂತ ಹೇಳ್ತಾ ಇದ್ದಾರೆ. ಆದರೆ ಮುಂದೆ ಇಲ್ಲಿ ಏನಿದೆ ನೋಡೋಣ. ಇದಕ್ಕೆ ಇಲ್ಲಿಂದ ಏನು ಕಾರ್ಡ್ಸ್ ಬರುತ್ತೆ, ನಿಮಗೇನು ಅಡ್ವೈಸ್ ಬರುತ್ತೆ ನೋಡೋಣ. ಇಲ್ಲೊಂದು ಕನೆಕ್ಷನ್ಸ್ ಬರ್ತಾ ಇದೆ, ಲರ್ನಿಂಗ್ ಎ ನ್ಯೂ ಪಾತ್, ಹಾಗೆ ನ್ಯೂ ಬಿಗಿನಿಂಗ್ಸ್, ಮತ್ತೊಂದು ಕ್ಲೆನ್ಸಿಂಗ್, ಅಟ್ಯೂನ್ಮೆಂಟ್ ಬರ್ತದೆ. ಹಾಗೆ ಜಸ್ಟಿಸ್, ಹಾರ್ಮೋನಿ, ಸೊಲ್ಯೂಷನ್ಸ್. ನಿಮಗೆ ಜಸ್ಟಿಸ್ ಕಾರ್ಡ್ ಮತ್ತೆ ಮತ್ತೆ ಬರ್ತಾ ಇದೆ. ಇಲ್ಲಿ ಪೀಸ್ಫುಲ್ ಪರ್ಸ್ಯೂಟ್ಸ್, ಹ್ಯಾಪಿ ಟೈಮ್ಸ್ ಅನ್ನೋದಿದೆ. ನಿಮ್ಮನ್ನು ನೀವು ಹೀಲ್ ಮಾಡ್ಕೋಬೇಕಾಗತ್ತೆ, ರಿಲ್ಯಾಕ್ಸ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ದಿನ. ಈ ಕನೆಕ್ಷನ್ ಪಾರ್ಟ್ನರ್ಶಿಪ್ನಲ್ಲಿ ನಡೀತಾ ಇದೆ ಅನ್ನೋದು ಬರ್ತಾ ಇದೆ. ಏನೋ ಕಮಿಟ್ಮೆಂಟ್ ಮಾಡ್ಕೊಂಡಿದ್ದೀರಾ, ಇದೊಂದು ಸೀಕ್ರೆಟ್ ರಿಲೇಷನ್ಶಿಪ್ ಅನ್ನಿಸ್ತಾ ಇದೆ. ಹಾಗೆ ಇಲ್ಲಿ ಪೇಷನ್ಸ್ನ ಅವಶ್ಯಕತೆ ಇದೆ. ಮುಂದೆ ಇಲ್ಲೊಂದು ನ್ಯೂ ಬಿಗಿನಿಂಗ್ ಇದೆ ಅನ್ನೋದು ಬರ್ತಾ ಇದೆ. ನಿಮ್ಗೇನು ಅಡ್ವೈಸ್ ಇದೆ ಅಂದಾಗ ಕ್ಲೆನ್ಸಿಂಗ್, ಅಟ್ಯೂನ್ಮೆಂಟ್, ಪರಿಸ್ಥಿತಿಗಳಿಗೆ ಹೊಂದ್ಕೊಂಡು ಹೋಗಬೇಕಾಗತ್ತೆ. ಆಗಾಗ ನಿಮ್ಮಿಬ್ಬರ ಮಧ್ಯೆ ಮಾತುಕತೆಗಳು ನಡೀತಾ ಇರುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ. ಅದಕ್ಕೆಲ್ಲ ಸೊಲ್ಯೂಷನ್ಸ್ ಹುಡುಕಬೇಕಾಗುತ್ತೆ ನೀವು. ಜಸ್ಟಿಸ್ ನಿಮಗೆ ತುಂಬ ಸರಿ ಬರ್ತಾ ಇದೆ. ಯೋಚಿಸಿ ಮುಂದುವರಿಬೇಕಾಗತ್ತೆ. ಪರಿಸ್ಥಿತಿ ಹೇಗೆ ಬರುತ್ತೋ ಹಾಗೆ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಅನ್ನೋದಿದೆ. ಹಾಗೆ ಮುಂದುವರೆದಾಗ ಈ ಕನೆಕ್ಷನ್ ಸರಾಗವಾಗಿ ನಡೆಯುತ್ತೆ. ಆ ಒಂದು ಅಡ್ವೈಸ್ ನಿಮಗಿಲ್ಲಿ ಬರ್ತಾ ಇದೆ. ಹಾಗಿರೋದ್ರಿಂದ ನಿಮ್ಮನ್ನು ನೀವು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಅವ್ರ ಫೀಲಿಂಗ್ಸ್ ಏನಿದೆ ಅಂದಾಗ ನಿಮ್ಮಿಂದ ಕೋಆಪ್ರೇಷನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ನೀವು ಇಷ್ಟ ಇದ್ದೀರಾ, ನಿಮ್ಮನ್ನು ಬಿಟ್ಕೊಡೋಕೆ ಇಷ್ಟ ಇಲ್ಲ, ನಿಮ್ಮಿಂದ ದೂರ ಆಗೋಕ್ಕೂ ಇಷ್ಟ ಇಲ್ಲ. ಇದಕ್ಕೆ ಏಂಜಲ್ಸಿಂದ ಏನು ಮೆಸೇಜ್ ಬರುತ್ತೆ ಕೇಳೋಣ. ಏಂಜಲ್ಸ್ ಏನು ಹೇಳ್ತಾರೆ? ಮಿಲ್ಕ್ ಆ್ಯಂಡ್ ಹನಿ ಬರ್ತಾ ಇದೆ ನೋಡಿ. ಮತ್ತೊಂದು ಮೆಂಡಿಂಗ್, ನೋ ಪ್ಲೇಸ್ ಲೈಕ್ ಹೋಮ್, ಅ ಲೆಗ್ ಅಪ್ ಅನ್ನೋದು ಬರ್ತಾ ಇದೆ. ಮತ್ತೊಂದು ಪೀಸ್, ಬಾಟಮ್ನಲ್ಲಿ ಏನಿದೆ? ಬೈ ದಿ ಬುಕ್. ಕಾಲಚಕ್ರ ಉರುಳಿದ ಹಾಗೆ ಈ ಕನೆಕ್ಷನಲ್ಲಿ ಪಾಸಿಟಿವಿಟಿ ಬರೋದಿದೆ, ಶಾಂತಿ, ನೆಮ್ಮದಿ ಬರೋದಿದೆ. ಅವ್ರಿಗೆ ನೀವೊಂದು ಒಳ್ಳೆ ವ್ಯಕ್ತಿ ಹಾಗನ್ನಿಸ್ತಾ ಇದೆ. ನೀವು ಅವ್ರ ಚಾಯ್ಸ್ ಆಗಿದ್ದೀರಾ ಸರಿ. ಮುಂದೆ ಮಿಲ್ಕ್ ಆ್ಯಂಡ್ ಹನಿ ಅನ್ನೋದು ಬರ್ತಾ ಇದೆ. ಡೆಸ್ಟಿನಿ ನಿಮ್ಮಿಬ್ಬರನ್ನು ಒಟ್ಟಿಗೆ ಸೇರಿಸಿದೆ. ಅವ್ರಿಗೆ ನಿಮ್ಮಿಂದ ದೂರ ಆಗೋಕ್ಕೆ ಇಷ್ಟ ಇಲ್ಲ, ನಿಮಗೆ ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ನಿಮ್ಮಿಂದ ಅವ್ರ ಜೀವನದಲ್ಲಿ ಶಾಂತಿ, ನೆಮ್ಮದಿ ಇದೆ ಹಾಗನ್ನಿಸುತ್ತೆ. ಸೊ ಬಿ ಹ್ಯಾಪಿ ಆ್ಯಂಡ್ ಬಿಲೀವ್ ಇನ್ ದಿ ಯೂನಿವರ್ಸ್. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದ್ದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.